silly, almost every tech company ಗೆ DevOps engineer ಬೇಕು. ಬಟ್ DevOps engineer actually ಡೇ ಟು ಡೇ ಏನ್ ಮಾಡ್ತಾರೆ ಗೊತ್ತಾ? ಕೋಡ್ ಡಿಪ್ಲಾಯ್ ಮಾಡ್ತಾರಾ, ಸರ್ವರ್ಸ್ ಮ್ಯಾನೇಜ್ ಮಾಡ್ತಾರಾ, ಅಥವಾ ಆಟೋಮೇಷನ್ ಬಿಲ್ಡ್ ಮಾಡ್ತಾರಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ DevOps ಅಂದ್ರೆ ಹೈ ಡಿಮಾಂಡ್ ಜಾಬ್, 6 figure ಸ್ಯಾಲರಿ ಅಂಡ್ ಎಲ್ಲಾ ಕಂಪನೀಸ್ DevOps engineer ನ ಹೈರ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಬಟ್ DevOps engineer actually ಏನ್ ಮಾಡ್ತಾರೆ, ಡೈಲಿ ಏನ್ ವರ್ಕ್ ಇರುತ್ತೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಟೂಲ್ಸ್ ಯೂಸ್ ಮಾಡ್ತಾರೆ. ಇನ್ ದ ನೆಕ್ಸ್ಟ್ 20 minutes ನಾವು DevOps engineer ರೋಲ್ ನ ಪ್ರಾಕ್ಟಿಕಲ್ ಪರ್ಸ್ಪೆಕ್ಟಿವ್ ಇಂದ ಬ್ರೇಕ್ ಡೌನ್ ಮಾಡ್ತೀವಿ. ಆಕ್ಚುಯಲ್ ವರ್ಕ್ ಏನು, ಡೈಲಿ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ, ಮತ್ತೆ ಯಾವ ಟೂಲ್ಸ್ ಯೂಸ್ ಆಗುತ್ತೆ. DevOps ಕೆರಿಯರ್ ಪಾತ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Okay. So what I'll do, I'll just give it this application. Just try to access it. It might be an HTTP one. Okay. So imagine. Okay. Just click on that application and see. Just try to register and register now ಮಾಡಿ. So just name ಕೊಡಿ. ನಿಮಗೆ just ಎಲ್ಲ ಡಮ್ಮಿ ಕೊಡಿ, ಪರವಾಗಿಲ್ಲ, it's fine. ಓಕೆ, ಇಂಟ್ರೆಸ್ಟೆಡ್ ಟು ಲರ್ನ್ ಅಬೌಟ್ ಡೆವಾಪ್ಸ್ ಅಂತ ಕೊಟ್ಟು ರಿಜಿಸ್ಟರ್ ನಾವು ಅಂತ ಕೊಟ್ಟರೆ ದಿಸ್ ಈಸ್ ಹೌ ದ ಮೈಕ್ರೋ ಡಿಗ್ರಿ ಡ್ಯಾಶ್ ಬೋರ್ಡ್ ಜಸ್ಟ್ ಆ್ಯಂಡ್ ಅದೇ ರೀತಿ ಆರ್ಟಿಕಲ್ ಬಗ್ಗೆ ಓದಬೇಕು ಅಂತಂದರೆ ಜಸ್ಟ್ ಕ್ಲಿಕ್ ಆನ್ ದ ಆರ್ಟಿಕಲ್. ಸೊ ಯು ಆರ್ ಸೀಯಿಂಗ್ ದಿ ಆರ್ಟಿಕಲ್. ಜಸ್ಟ್ ಎಕ್ಸ್ಪ್ಲೋರ್ ದಿಸ್ ಅಪ್ಲಿಕೇಶನ್. ಯಾಕೆ ಈ ಥರ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸಿ, ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಡೆವಾಪ್ಸ್ ಇಂಜಿನಿಯರ್. ಹಂಗಂದಾಗ ಫಸ್ಟ್ ಏನು ಮಾಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಗೋಸ್ಕರ ನಾನು ಹೇಳ್ತೀನಿ. ಸೊ ಇಟ್ಸ್ ಲೈವ್ ಆ್ಯಂಡ್ ಅಪ್ ಆ್ಯಂಡ್ ರನ್ನಿಂಗ್, ಆಯಿತಾ, ಈ ಅಪ್ಲಿಕೇಶನ್. ಈಗ ಇಮ್ಯಾಜಿನ್ ಈ ಅಪ್ಲಿಕೇಶನ್ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಅಥವಾ ಈ ಡೊಮೈನ್ ಹಿಂದೆ ಅದು ಆಕ್ಸೆಸ್ ಆಗ್ತಿದೆ ಅಂದರೆ ಹೇಗೆ, ರೈಟ್? ಈಗ ನಾನು ಇಲ್ಲಿಗೆ ತೊಗೊಂಬಂದಿದ್ದೀನಿ ಅಂದರೆ ಏನೇನೆಲ್ಲ ಪ್ರೊಸೀಜರ್ಸ್ ಇತ್ತು ಬ್ಯಾಕ್ ಎಂಡಲ್ಲಿ, ಆಯಿತಾ? ಈಗ ಸಪೋಸ್ ಈಗ ಇದು ಸಿಂಪಲ್ ಅಪ್ಲಿಕೇಶನ್, ಇಟ್ ಈಸ್ ಲೈಕ್ ಸಿಂಪಲ್ ಮಾನೋಲಿಥಿಕ್ ಅಪ್ಲಿಕೇಶನ್. ಸೊ ಇದು ಇಲ್ಲಿ ಆಲ್ರೆಡಿ ಇದೆ. ಸೊ ಬೈ ದ ವೇ ಎವ್ರಿ ಒನ್ ಲೈಕ್ ಎಲ್ಲರೂ ಆಕ್ಸೆಸ್ ಮಾಡ್ಬೋದಾ, ಈ ಮಾಡೋಕ್ಕಾಗ್ತಿದೆಯಾ ಫಸ್ಟ್ ಆಫ್ ಆಲ್? ಸೊ ಇಫ್ ಆಕ್ಸೆಸಿಂಗ್ ಅಲ್ಲ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ನಮ್ಗೇನು ಅರ್ಥ ಆಗಬೇಕಾಗಿರೋದು, ಸೊ ದಿಸ್ ಇಸ್ ಮೈ ಥಿಂಗ್. ಸೊ ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ, ಈ ಆರ್ಕಿಟೆಕ್ಚರ್ನ ಫಸ್ಟ್ ಐ ಟ್ರೈ ಟು ಎಕ್ಸ್ಪ್ಲೇನ್ ಇಟ್. ಆಮೇಲೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗೆ ಇನ್ ಡೆಪ್ತ್ ಹೋಗೋಣ. ಸೊ ಆ್ಯಕ್ಚುಲಿ ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಸೊ ಹಾಗಾದರೆ ಸಿನ್ಸ್ ಯು ಆರ್ ಏಬಲ್ ಟು ಆಕ್ಸೆಸ್ ಅಪ್ಲಿಕೇಶನ್, ಎಲ್ಲಿದ್ದೀರಾ? ಸೊ ಯು ಆರ್ ಆಕ್ಸೆಸಿಂಗ್ ದಿಸ್ ವೆಬ್ಸೈಟ್. ಈ ವೆಬ್ಸೈಟ್ ಈಗ ನಮ್ಮ ಆರ್ಕಿಟೆಕ್ಚರ್ ಪ್ರಕಾರ ಎಲ್ಲಿದೆ ಗೊತ್ತಾ? ಇಲ್ಲಿದ್ದೀವಿ ನಾವು. ಅಂದರೆ ಈ ಡೊಮೈನ್ ಅಂತ ಏನು ಹೇಳ್ತೀನಲ್ಲ, ಈ ಡೊಮೈನ್ ಹತ್ರ ನಮ್ಮ ಮೈಕ್ರೋ ಡಿಗ್ರಿ ಡೊಮೈನ್ ಅನ್ನೋದು ಇಲ್ಲಿದೆ, ಆಯಿತಾ? ಈಗ ಆ್ಯಸ್ ಸೂನ್ ಆಸ್ ಲೆಟ್ಸ್ ಎ ಡಿಫ್ರೆಂಟ್ ಡೊಮೈನ್ ಇಲ್ಲಿ, ಓಕೆ, ಲೆಟ್ಸ್ ಎ www.microdegree.in. ಸೊ ಆ್ಯಕ್ಚುಲಿ ನೀವು ಡೊಮೈನ್ ಯೂಸ್ ಮಾಡ್ತಿರೋದು, ಇಟ್ಸ್ ನಾಟ್ www, HTTPS. ಓಕೆ, ಇಟ್ಸ್ ಮೈ ಓನ್ ಡೊಮೈನ್. ಸೊ ನನ್ನ ಡೊಮೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ದೀರಾ. ಸೊ ನಾವು ಆ್ಯಸ್ ಸೂನ್ ಆಸ್ ಯು ಕ್ಲಿಕ್ ಅಲ್ಲ, ಸಿನ್ಸ್ ಇಲ್ಲಿ ಆಲ್ಮೋಸ್ಟ್ ಆಲ್ 100 ಪೀಪಲ್ ಇದ್ರೂ ಕೂಡ ನೀವು 100 ಮೆಂಬರ್ಸ್ ಕೂಡ ನೀವು ಆಕ್ಸೆಸ್ ಮಾಡ್ತಿದ್ದೀರಾ ಅಂದಾಗ ದಿಸ್ ಇಸ್ ಹಿಟ್ಟಿಂಗ್ ದಿಸ್ ಲೋಡ್ ಬ್ಯಾಲೆನ್ಸರ್ ಬೇಸಿಕಲಿ ಹಿಂದೆಗಡೆ. ಸಿ ನೋಡಿ, ಈ ಥರ ಒಂದು ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ತಿದ್ದೀರಾ, ಒಂದು ಮೈಕ್ರೋ ಡಿಗ್ರಿ ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ತಿದ್ದೀರಾ ಅಂದಾಗ ದಿಸ್ ಈಸ್ ಯುವರ್ ಲೋಡ್ ಬ್ಯಾಲೆನ್ಸರ್. ನೀವು ಹಿಟ್ ಮಾಡ್ತಿದ್ದೀರಾ, ಲೋಡ್ ಬ್ಯಾಲೆನ್ಸರ್ ಎಲ್ಲಿ ಬರ್ತಿದೆ ಅಂದರೆ ಇಲ್ಲಿ ಈ ಥರ ನಾವು ಒಂದು ಕ್ಲಸ್ಟರ್ ಮಾಡಿರ್ತೀವಿ, ಆ ಕ್ಲಸ್ಟರ್ ಲೋಡನ್ನು ಡಿಸ್ಟ್ರಿಬ್ಯೂಟ್ ಆಗ್ತಿರತ್ತೆ. ಸಪೋಸ್ ಈಗ ಇಷ್ಟು ಜನ ಇದೀವಲ್ಲ, ಇಷ್ಟು ಜನದಲ್ಲಿ ಯಾರಿಗಾದ್ರೂ ಲಾಗಿನ್ ಆಗಲಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಸಪೋಸ್ ಯು ಆರ್ ಅ ಕಸ್ಟಮರ್ ಆ್ಯಂಡ್ ನೀವು ಈ ಅಪ್ಲಿಕೇಶನ್ ಫ್ರಂಟ್ ಎಂಡ್ ಯೂಸರ್ ಆಗಿ ಯೂಸ್ ಮಾಡ್ತಿದ್ದೀರಾ, ಓಕೆ, ಇಂಟರ್ನೆಟ್ಟಲ್ಲಿದೆ, ಎವ್ರಿ ಒನ್ ಇಸ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಈಗ ಸಪೋಸ್ ನಿಮ್ಮ ಒಬ್ಬರಿಗೆ ಈ ಅಪ್ಲಿಕೇಶನ್ ವರ್ಕ್ ಆಗ್ತಿಲ್ಲ ಅಂದರೆ ವಾಟ್ ಯು ವಿಲ್ ಡು? ನೀವು ಆಬ್ವಿಯಸ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತೀರಲ್ವಾ? ಸಪೋಸ್ ಯು ಪೇಯ್ಡ್, ಈಗ ಲೆಟ್ಸೆ ಒಂದು ಸಬ್ಸ್ಕ್ರಿಪ್ಷನ್ ಥರ ತೊಗೊಂಡಿದ್ದೀರಿ ಅಂತ ಅನ್ಕೊಳ್ಳೋಣ ಮೈಕ್ರೋ ಡಿಗ್ರಿಯಲ್ಲಿ. ಸಪೋಸ್ ಇಫ್ ದಟ್ ಅಪ್ಲಿಕೇಶನ್ ಇಸ್ ನಾಟ್ ವರ್ಕಿಂಗ್, ಆಬ್ವಿಯಸ್ಲಿ ವಿಲ್ ಕಂಪ್ಲೇಂಟ್ ಅಲ್ವಾ? ಸೊ ಕಂಪ್ಲೇಂಟ್ ಮಾಡಿದಾಗ ಹೇಗೆ ಕಂಪ್ಲೇಂಟ್ ಮಾಡಿ, ಲೈಕ್ ಆ ಪರ್ಟಿಕ್ಯುಲರ್ ಟೀಮ್ಗೆ ಕಂಪ್ಲೇಂಟ್ ಮಾಡ್ತೀರಾ. ನಾವು ಈಗ ಯಾರು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಎಸ್ಪೆಷಲಿ ಆಸ್ ಅ ಲೈಕ್ ಸಪೋಸ್ ಯಾರೋ ಒಬ್ರು ಯೂಸರ್ ಇದ್ದಾರೆ, ಓಕೆ, ಲೆಟ್ಸ್ ಟೇಕ್ ಪ್ರಜ್ವಲ್ ಅನ್ನೋ ಯೂಸರ್ ಇದ್ದಾರೆ, ಈಸ್ ನಾಟ್ ಏಬಲ್ ಟು ಆಕ್ಸೆಸ್. ನಾವು ವಿ ಹ್ಯಾವ್ ಟು ಟ್ರಬಲ್ ಶೂಟ್, ಯಾಕೆ ಆ ಪರ್ಟಿಕ್ಯುಲರ್ ಯೂಸರ್ ಟ್ರಬಲ್ ಶೂಟ್ ಮಾಡೋಕ್ಕಾಗ್ತಿಲ್ಲ, ಐ ಮೀನ್ ಲೈಕ್ ಆಕ್ಸೆಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಸಪೋಸ್ ಈಗ ಸಿನ್ಸ್ ಹಿಯರ್ ವಿ ಆರ್ ಲೈಕ್ 100 ಪೀಪಲ್ ಲೈಕ್ ನನ್ನ ಲೋಡ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆಯಾ ಕರೆಕ್ಟಾಗಿ? ಲೋಡ್ ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ, ಸಡನ್ನಾಗಿ ಕ್ರ್ಯಾಶ್ ಆಯಿತು ನನ್ನ ಸರ್ವರ್, ಅವಾಗ ಏನು ಮಾಡೋದು? ಆಯಿತಾ? ಈಗ ಸದ್ಯಕ್ಕೆ ನಾನು ಏನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂದರೆ, ಐ ಡಿಡ್ ನಾಟ್ ಇಂಪ್ಲಿಮೆಂಟ್ ಮಾನಿಟ್ರಿಂಗ್ ಇಟ್. ಸೊ ಇವಾಗ ಆ್ಯಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾನೇನು ಮಾಡಬೇಕು? ನಾನು ಮಾನಿಟ್ರಿಂಗನ್ನು ಸೆಟಪ್ ಮಾಡಬೇಕಿಲ್ಲಿ.
ಅರ್ಥ ಮಾಡ್ಕೊಳ್ತಿದ್ದೀರಲ್ಲ? ಸೊ ನಾನೇನು ಹೇಳ್ತಿದ್ದೆ ಅಂದರೆ, ನಾವು ನೋಡ್ತಾ ಇರೋದು ಈ ಡೊಮೈನ್, ನಾವು ಎಲ್ಲರೂ ಕೂಡ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀವಿ. ಆದರೆ ಬಿಹೈಂಡ್ ದ ಸೀನ್ಸ್ ಏನಾಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಬಿಹೈಂಡ್ ದ ಸೀನ್ಸ್ ನನಗೆ ಲೋಡ್ ಬ್ಯಾಲೆನ್ಸರ್ಗೆ ಹಿಟ್ ಆಗ್ತಾ ಇದೆ. ಲೋಡ್ ಬ್ಯಾಲೆನ್ಸರ್ ಬಂದು ಇ ಕೆ ಎಸ್ ಅಲ್ಲಿದೆ. ಇ ಕೆ ಎಸ್ ಅಲ್ಲಿರುವಂತಹ ಈ ನೋಡ್ಗಳ ಮೇಲೆ ಆಟೋಮೆಟಿಕ್ಕಾಗಿ ನನ್ನ ರಿಕ್ವೆಸ್ಟ್ ಅನ್ನೋದು ಬರ್ತಿದೆ. ಈಗ ಈ ರಿಕ್ವೆಸ್ಟ್ ಲೆಸ್ಸೆ ಒಂದು 1000 ಪೀಪಲ್ ಬಂದು ಈ ಅಪ್ಲಿಕೇಶನ್ ಹಿಟ್ ಮಾಡಿದ್ರೆ, ಈ ಪರ್ಟಿಕ್ಯುಲರ್ ಆರ್ಕಿಟೆಕ್ಚರ್ ಅಥವಾ ಈ ಸಿಸ್ಟಮ್ ಏನು ಡಿಸೈನ್ ಮಾಡಿದ್ದೀನಿ ಇದು ಫೇಲ್ ಆಗುತ್ತೆ. ಯಾಕೆ ಫೇಲ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ನನ್ನ ಒಂದು ಸರ್ವರಲ್ಲಿ ಐ ಮೆನ್ಷನ್ಡ್ ಓನ್ಲಿ 2. ಸೊ ಇಫ್ ಯು ಸಿ ಹಿಯರ್, ಒಂದು ಸೆಕೆಂಡ್ ಇರಿ. ಓಕೆ, ಇಲ್ಲಿ EC2 ಹೋದರೆ ನನ್ನ ಆಟೋ ಸ್ಕೇಲಿಂಗ್ ನೋಡಿ, ಇಲ್ಲಿ ಆಟೋ ಸ್ಕೇಲಿಂಗ್ ಗ್ರೂಪಲ್ಲಿ ಐ ಮೆನ್ಷನ್ಡ್ ಓನ್ಲಿ 2, ಮಿನ್ ಆ್ಯಂಡ್ ಮ್ಯಾಕ್ಸ್ 2 ಮಾತ್ರ ಇಟ್ಟಿದ್ದೀನಿ. ಈಗ ನೀವೇನು ಮಾಡಬೇಕು ಆ್ಯಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ, ವಿ ಹ್ಯಾವ್ ಟು ಇನ್ಕ್ರೀಸ್ ಆರ್ ಮ್ಯಾಕ್ಸ್ ಕೆಪಾಸಿಟಿ. ಅದು ಹೇಗೆ ಮಾಡ್ತೀರಾ? ಇಫ್ ಯು ಆರ್ ಮೇಂಟೈನಿಂಗ್ ವಯಾ ಟೆರಾಫಾರ್ಮ್, ಅವಾಗ ನಾವು ಟೆರಾಫಾರ್ಮಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೋಡ್ನ ಚೇಂಜ್ ಮಾಡ್ತೀವಿ, ಅವಾಗ ಆಟೋಮೆಟಿಕಲಿ ಇಲ್ಲಿ 50 ಆಗುತ್ತೆ. ಸಿ, ಇನ್ ರಿಯಲ್ ಟೈಮ್ ಒಬ್ಬ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾವು ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೇರ್ ಅನ್ ಆಟೋ ಸ್ಕೇಲ್. ಇಫ್ ಲೆಟ್ಸ್ ಎ ನೀವು ಯಾರಾದರೂ ಈ AWS ಅಕೌಂಟ್ನ ನೋಡಿದರೆ, ಮೈಟ್ ಬಿ ಯು ಆರ್ ಗೆಟಿಂಗ್. ಇಲ್ಲ ಅಂತ ಹೇಳಿದ್ರೆ ಯು ಮೈಟ್ ನಾಟ್ ಗೆಟ್ ರೈಟ್ ನೌ. ಯಾಕೆ ಅಂತ ಹೇಳಿದ್ರೆ ಯು ಪ್ಯೂರ್ಲಿ ಫ್ರಮ್ ಡಿಫ್ರೆಂಟ್ ಡೊಮೈನ್ಸ್ ಅಲ್ಲ. ಸೊ ಹಾಗಾಗಿ ಬಟ್ ಹೇಗಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆ ಕಾನ್ಫಿಗರೇಷನ್ ಅನ್ನೋದು ಸೆಟಪ್ ಆಗಿರುತ್ತೆ, ಇಲ್ಲಿ ನಾವು ಚೇಂಜ್ ಮಾಡಬೇಕಾಗತ್ತೆ ಆ್ಯಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ. ಈಗ ಮಾನಿಟ್ರಿಂಗ್ ನಾನು ಸೆಟಪ್ ಮಾಡಬೇಕು ಅಂದರೆ ಹೇಗೆ ಮಾನಿಟ್ರಿಂಗ್ ಸೆಟಪ್ ಮಾಡೋದು ಅಲ್ವಾ? ಸೊ ಲೆಟ್ಸ್ ಎ ಇಫ್ ಐ ವಾಂಟ್ ಟು ಸೆಟಪ್, we have to go for like a Grafana or Prometheus. ಆ Grafana ಇಂದ ನಾವು we have to set it up. ನೋಡೋಣ ನನ್ನ ಹತ್ರ. ಈಗ ನೋಡಿ ನನ್ನ ರಿಕ್ವೈರ್ಮೆಂಟ್ ಏನು, ಐ ನೀಡ್ ಟು ಸೆಟ್ ಅಪ್ ಅ ಮಾನಿಟರಿಂಗ್ ಫಾರ್ ದಿಸ್. ಸೊ ರೈಟ್ ನಾವು ಹೆಲ್ಮ್ ಇಲ್ಲ ಅಂತ ಹೇಳ್ತಾ ಇದೆ. ನೋಡಿ ಈ ಥರ ನಾವು ಪ್ರತಿಯೊಂದನ್ನು ಕೂಡ ನಾವು ಬೇಸ್ಡ್ ಆನ್ ಆ ರಿಕ್ವೈರ್ಮೆಂಟ್ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ಐ ಶೋ ಯು, ಇಟ್ಸ್ ಜಸ್ಟ್ ಒನ್ ಕ್ಲಿಕ್ಕಲ್ಲಿ ಆಗುತ್ತೆ. ಹೆಲ್ಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ವಾಟ್ ಐ ವಿಲ್ ಡೂ, ಐ ವಿಲ್ ಆ್ಯಡ್ ಮೈ ರೆಪೋಸ್ ದೇರ್. ಓಕೆ, ದೆನ್ ಐ ವಿಲ್ ಕ್ರಿಯೇಟ್ ಒನ್ ನೇಮ್ ಸ್ಪೇಸ್. ಸಿ, ಈಗ ಇದೇನು ಮಾಡ್ತೀನಲ್ಲ, ಇದು ಪ್ಯೂರ್ಲಿ ಅ ಡೆವಾಪ್ಸ್ ಇಂಜಿನಿಯರ್ ರೋಲ್. ಆಯಿತಾ? ಡೆವಾಪ್ಸ್ ಇಂಜಿನಿಯರ್ ಆಗಿ ಲೆಟ್ಸ್ ಸೇ ಇಫ್ ಯು ಗೆಟ್ ಅ ಟಾಸ್ಕ್ ಟು ಕ್ರಿಯೇಟ್ ಅ ಮಾನಿಟರಿಂಗ್, ದಿಸ್ ಇಸ್ ಹೌ ಐಮ್ ಕ್ರಿಯೇಟಿಂಗ್ ಅ ಮಾನಿಟರಿಂಗ್. ಸಿ, ಈಗ ಕಮಾಂಡ್ಸ್ಗಳ ಬಗ್ಗೆ ಯು ನೋ ನೀಡ್ ಟು ವರಿ. ಕಮಾಂಡ್ಸ್ಗಳನ್ನೋದು ಫರ್ಗೆಟ್ ಅಬೌಟ್ ಕಮಾಂಡ್ಸ್. ಜಸ್ಟ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್, ಲೈಕ್ ಏನಾಗ್ತಿದೆ ಅಂತ. ಓಕೆ, ಸೊ ಈಗ ಇಟ್ಸ್ ಗೆಟ್ ಇಟ್. ಸೊ ಓಕೆ, ಲೆಟ್ ಇಟ್ ಬಿ. ಓಕೆ, ಡಿಪ್ಲೋ ಆಗಿದೆ. ಸೊ ಐ ನೀಡ್ ಟು ಗೆಟ್ ಮೈ ಪಾಸ್ವರ್ಡ್. ಸೊ ಪಾಸ್ವರ್ಡ್ನ ತೊಗೊಳ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಮೈ ಪಾಸ್ವರ್ಡ್, ಲೆಟ್ ಇಟ್ ಬಿ. ಈಗ ನಾ ಏನು ಮಾಡ್ತೀನಿ ಗೊತ್ತಾ? ಸೊ ಅಲ್ಲಿ ಗೋ ಹಿಯರ್. ಸಿ, ಇದೆಲ್ಲ ತುಂಬ ಕಾಂಪ್ಲಿಕೇಟ್ ಅನಿಸ್ಬೋದು. ಜಸ್ಟ್ ಡೋಂಟ್ ವರಿ ಆನ್ ದ ಕಾಂಪ್ಲಿಕೇಶನ್ಸ್ ರೈಟ್ ನಾವು. ಈಗ ನನಗೇನಂತಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹೌ ಐಮ್ ಸೆಟ್ಟಿಂಗ್ ಅಪ್ ಅ ಮಾನಿಟ್ರಿಂಗ್. ಮಾನಿಟ್ರಿಂಗ್ ಅಂದರೆ ಏನು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ಅ ಒನ್ ಥಿಂಗ್. ಸೊ ದಿಸ್ ಈಸ್ ಆಲ್ರೆಡಿ ಅಪ್. ಓಕೆ, ಜಸ್ಟ್ ಗಿವ್ ಮಿ ಎ ಸೆಕೆಂಡ್. ಕೆಲವೊಮ್ಮೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ನೋ ನೀಡ್ ಟು ವರಿ. ಓಕೆ, ಇದು ನನ್ನ ಅಪ್ಲಿಕೇಶನ್ನೇ ಆಯಿತು. ಗೋ ಬ್ಯಾಕ್. ದಿಸ್ ಈಸ್ ಮೈ ಲೋಡ್ ಬ್ಯಾಲೆನ್ಸರ್. ಓಕೆ, ಇನ್ನು ಔಟ್ ಆಫ್ ಸರ್ವಿಸ್ ಇದೆ. ಫೈನ್, ದಿಸ್ ಇಸ್ ಮೈ ಡೊಮೈನ್. ನೋಡಿ, ಇಟ್ ಮೈಟ್ ಬಿ ಎನಿಥಿಂಗ್. ಆಯಿತಾ? ಈಗ ಸದ್ಯಕ್ಕೆ ನಾನು ಗ್ರಫಾನ ಅಂತ ಹೇಳಿದೆ, ಗ್ರಫಾನದಲ್ಲಿ ಮಾನಿಟರಿಂಗ್ ಸೆಟಪ್ ಮಾಡ್ತೇನೆ ವಿತ್ ಜಸ್ಟ್ ಅ ಕ್ಲಿಕ್ಸ್. ಓಕೆ, ವಿತ್ 2 or 3 ಕಮಾಂಡ್ಸಲ್ಲಿ ಐ ಆಮ್ ಏಬಲ್ ಟು ಕ್ರಿಯೇಟ್ ಒನ್ ಮಾನಿಟರಿಂಗ್ ಡ್ಯಾಶ್ಬೋರ್ಡ್. ಸೊ ಹೇಗೆ ಟ್ರಾಫಿಕ್ ಫ್ಲೋ ಆಗ್ತದೆ ಅಂತ ನೋಡಲಿಕ್ಕೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಈಗ ಲೆಟ್ ಮೀ ಶೋ ಯು ಒನ್ ಥಿಂಗ್. ಸೊ ನಾನು ಅಲ್ಲಿ ಕ್ಲಿಕ್ ಆನ್ ದಿಸ್. ಓಕೆ, ದಿಸ್ ಈಸ್ ಮೈ ಪಾಸ್ವರ್ಡ್. ಆಯಿತಾ? ಸೊ ಪೇಸ್ಟ್ ಇಟ್. ನಾನು ನಿಮಗೆ ತೋರಿಸ್ತೀನಿ ಸೊ ದ್ಯಾಟ್ ಯು ವಿಲ್ ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಡೆವಾಪ್ಸ್ ಇಂಜಿನಿಯರ್ಸ್ ಡು ಅಂತ. ಒನ್ ಸೆಕೆಂಡ್, ಡೇಟಾ ಸೋರ್ಸಸ್. ಇದಿನ್ನೂ ಆ್ಯಡ್ ಆಗಲಿಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಲೆಟ್ ಇಟ್ ಬಿ. ಬಟ್
ನಾನು ಹೇಳಿದಾಗೆ ಲೈಕ್ ಇಟ್ಸ್ ಆಲ್ ಆನ್ ಲೈಕ್ ಹೇಗೆ ನಾವು ಡಿಪ್ಲಾಯ್ ಮಾಡ್ತೀವಿ, ಹೇಗೆ ನಾವು ಅಂದರೆ ಲೈಕ್ ಅಲರ್ಟ್ಸ್ಗಳನ್ನ ತೊಗೊಂಬರ್ತೀವಿ ಇಲ್ಲೇ ಅಂತ. ಆಯಿತಾ, ಇಲ್ ಟೇಕ್ ಸಮ್ ಟೈಮ್, ಲೆಟ್ ಇಟ್ ಬಿ ಹಾಗೆ ಇರಲಿ. ಬಟ್ ಮಾನಿಟ್ರಿಂಗ್ ಅನ್ನೋದು ಈಗ ಆನ್ ಟಾಪ್ ಆಫ್ ದಿಸ್ ಕ್ಲಸ್ಟರ್ ನಾನು ಮಾನಿಟ್ರಿಂಗ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಹಾಗಿದ್ದಾಗ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಿಂತ ಫಸ್ಟ್ ನಾವು ಯಾವ್ಯಾವ ಟೂಲ್ಸ್ಗಳು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಥಿಂಗ್, ಆ್ಯಸ್ ಅ ಇಂಪಾರ್ಟೆಂಟ್ ಟೂಲ್ಸ್ ವೈಸ್ ನಾವೇನೇನು ಮಾತಾಡ್ತೀವಿ? ಸೊ ಮೊದಲನೇದಾಗಿ ನಮಗೆ ಗಿಟ್ ಅನ್ನೋದು ಬರಬೇಕು. ಸೆಕೆಂಡ್ ಥಿಂಗ್, ಜೆಂಕಿನ್ಸ್ ಅನ್ನೋದು ಗೊತ್ತಿರಬೇಕು. ಆ್ಯಂಡ್ ಥರ್ಡ್ ಒನ್ ಇಸ್ ಕಂಟೈನರೈಸೇಷನ್ ಮಾಡಲಿಕ್ಕೆ ಅಥವಾ ಡಾಕರೈಸ್ ಮಾಡಲಿಕ್ಕೆ ಡಾಕರ್ ಗೊತ್ತಿರಬೇಕು. ಈ ಟೂಲ್ಸ್ಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆಯಿತಾ, ಯಾವುದೇ ಕಂಪ್ನಿಗೆ ಹೋದರೂ ಕೂಡ ನಿಮಗೆ ಈ ಟೂಲ್ಸ್ಗಳು ಅನ್ನೋದು ಬೈ ಡಿಫಾಲ್ಟ್ ಆಗಿರ್ತವೆ. ಹಾಗೆಯೇ ಕುಬರ್ನೆಟಿಸ್ ಅಂತ. ಓಕೆ, ಆ್ಯಂಡ್ ಅಗೇನ್ ಸಿಮಿಲರ್ಲಿ ವಿ ಹ್ಯಾವ್ ಗ್ರಫಾನಾ ಆ್ಯಂಡ್ ಪ್ರೊಮಿಥಿಯಸ್. Okay, similarly we have Terraform for this infrastructure management and all. ಆಯಿತಾ, ಸೊ ಇವೆಲ್ಲ ಟೂಲ್ಸ್ಗಳನ್ನ ಫೋಕಸ್ ಮಾಡಬೇಕಾಗಿರೋದು. ಹಾಗಾದರೆ ಈ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಐಮ್ ಏಬಲ್ ಟು ಬಿಲ್ಡ್ ದಿಸ್ ಕೈಂಡ್ ಆಫ್ ಆರ್ಕಿಟೆಕ್ಚರ್. ಆಯಿತಾ, ಈ ಆರ್ಕಿಟೆಕ್ಚರ್ ನಾನು ಇಲ್ಲಿ ಕಮಿಟ್ ಮಾಡಿ ಪುಷ್ ಮಾಡಿದ್ರೆ ಆಟೋಮೆಟಿಕಲಿ ನನ್ನ ಚೇಂಜಸ್ ಅನ್ನೋದು ಗೊತ್ತಾಗಬೇಕು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್, ಈಗ ನಾನು ಹೇಳಿದ್ನಲ್ಲ, ನಾನು ಇಲ್ಲಿ ನನ್ನ ಕೋಡ್ನ ಕಮಿಟ್ ಮಾಡಬೇಕು ಅಂತ ಹೇಳಿದ್ರೆ, ಲೆಟ್ ಮಿ ಟೇಕ್ ಮೈ ವಿಷುವಲ್ ಸ್ಟುಡಿಯೋ ಕೋಡ್. ನೋಡಿ ಇಲ್ಲಿ ನನ್ನ ಕೋಡ್ ಇದೆ. ಆಯಿತಾ, ಇಲ್ಲಿ ನನ್ನ ಕೋಡ್ ಇದೆ. ಈ ಕೋಡ್ ನಾನು ಡಿಪ್ಲಾಯ್ ಮಾಡಬೇಕು ಅಂತ ಹೇಳಿದ್ರೆ, ಲೆಟ್ಸೆ ಇವಾಗ ನಮ್ಮ ಅಪ್ಲಿಕೇಶನ್ ಬ್ರೇಕ್ ಆಗ್ಬೋದು. ಸಿನ್ಸ್ ಜಸ್ಟ್ ನಾವು ಇದನ್ನೆಲ್ಲ ಎಡಿಟ್ ಮಾಡ್ತಾ ಇದ್ದೆ, ಸೊ ಅದಕ್ಕೆ ಇಟ್ ಮೈ ಟೇಕ್ ಸಮ್ ಟೈಮ್. ಬಟ್ ಈಗ ನಾನು ಹೇಳ್ತೀನಿ, ಲೆಟ್ಸೆ ಇದು ಬ್ರೇಕ್ ಆದರೂ ಪರವಾಗಿಲ್ಲ. ಬಿಕಾಸ್ ಯಾವಾಗ ನಾವು ಬ್ರೇಕ್ ಮಾಡ್ತೀವಿ ಸಿಸ್ಟಮ್ನ, ಆವಾಗಲೇ ನಾವು ಕಲಿಯೋಕ್ಕಾಗತ್ತೆ. ಸೊ ಅಪ್ಡೇಟೆಡ್ ದಿ ಕೋಡ್ ಬೇಸ್ ಅಂತ ಹಾಕ್ತೀನಿ. ಸಮ್ ಕೋಡ್, ನಾನು ತುಂಬ ಕೋಡ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸೊ ಐ ವಿಲ್ ಕಮಿಟ್ ಇಟ್. ಓಕೆ, ಐ ವಿಲ್ ಸಿಂಕ್. ನೋಡಿ, ಸಿಂಕ್ ಮಾಡಿದೆ. ಆಸ್ ಸೂನ್ ಆಸ್ ಐ ಡಿಡ್ ಸಮ್ ಚೇಂಜಸ್ ಇನ್ ಮೈ ಲೋಕಲ್, ಆಸ್ ಎ ಡೆವಲಪರ್ ಆಗಿ ನನಗೆ ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ಆಗಿ ನೀವೇನು ಮಾಡಬೇಕು? ನೀವು ಈ ಎಂಡ್ ಟು ಎಂಡ್ ಪೈಪ್ಲೈನ್ ಅನ್ನೋದು ಸೆಟಪ್ ಮಾಡಿರಬೇಕು. ಇವಾಗ ಇಲ್ಲಿ ಓಕೆ, ಒನ್ ಸೆಕೆಂಡ್, ಲೆಟ್ ಮೀ ಲಾಗಿನ್. ಓಕೆ, ಸೊ ಲೆಟ್ ಮೀ ಕಾಪಿ ದಿಸ್ ಟೋಕನ್. ಇಲ್ಲಿ ಲೈಕ್ ಕಮಾಂಡ್ಸ್ಗಳು ಮತ್ತೆ ಬೇರೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಪ್ರೋಸೆಸ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಇಲ್ಲಿ ಪೋಲಿಸಿಯಮ್ ಎನೇಬಲ್ ಮಾಡಿಲ್ಲ ನಾನು, ಸೊ ಹಾಗಾಗಿ ಅದು ನಾಟ್ ಪೋಲಿಸಿಯಮ್. ವೆಬ್ಬುಕ್ನ ಎನೇಬಲ್ ಮಾಡಿಲ್ಲ. ಐ ಶೋ ಯು ಸಮಥಿಂಗ್. ಓಕೆ, ನಾವು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್. ಆಯಿತಾ, ಈಗ ನೋಡಿ, ಆಸ್ ಸೂನ್ ಆಸ್ ಐ ಡಿಪ್ಲಾಯ್, ಇಲ್ಲಿ ಆಟೋಮೇಷನ್ ಅನ್ನೋದು ಆಗ್ತಾ ಇದೆ, ಬಿಲ್ಡ್ ಅನ್ನೋದು ಆಗ್ತಾ ಇದೆ, ಲಾಗಿನ್ ಅನ್ನೋದು ಆಗ್ತಾ ಇದೆ. ಈಗ ಈವನ್ ಈ ಸ್ಟೇಜಸ್ ಫೇಲ್ ಆದರೂ ಕೂಡ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ಯು ಹ್ಯಾವ್ ಟು ಫಿಕ್ಸ್ ದಿಸ್. ಅರ್ಥ ಆಯ್ತಾ? ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ನೋಡಿ, ನಾವು ಚಾಟ್ ಜಿ ಪಿ ಟಿಗೆ ಹಾಕಿ ಗಿವ್ ಮಿ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದಾಗ ನಿಮಗೆ ಯು ವಿಲ್ ಗೆಟ್ ಸಮ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಬಟ್ ನಾವು ಅದನ್ನು ಇಂಟರ್ವ್ಯೂ ಮುಂದೆ ಪ್ರೆಸೆಂಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇ ವಿಲ್ ಈಸಿಲಿ ಗೆಟ್ ಟು ನೋ ದ್ಯಾಟ್ ಯು ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಮತ್ತು ಯು ಡೋಂಟ್ ನೋ ಎನಿಥಿಂಗ್ ಅಂತ. ಸೊ ಹಾಗಾಗಿ ವೆನ್ ಯು ಫೇಸ್ ದಿಸ್ ಕೈಂಡ್ ಆಫ್ ಇಶ್ಯೂಸ್, ವೆನ್ ಯು ಬ್ರೇಕ್ ಅಪ್ಲಿಕೇಶನ್ಸ್, ಈ ಥರ ನೀವೇ ಓನಾಗಿ ಮೈಕ್ರೋ ಸರ್ವಿಸ್ ಕ್ರಿಯೇಟ್ ಮಾಡಿ, ನೀವು ಇದೇ ಥರ ಲೈಕ್ ಒಂದು ಎಂಡ್ ಟು ಎಂಡ್ ಒಂದು ಕಂಪ್ನಿಗಳಲ್ಲಿ ಅಥವಾ ಕಾರ್ಪೊರೇಟಲ್ಲಿ ಹೇಗೆ ಪೈಪ್ಲೈನ್ಸ್ಗಳಿರ್ತವೆ ಆ ಥರ ಮಾಡಿ ನೀವೊಂದು ಅಪ್ಲಿಕೇಶನ್ನ ಹೋಸ್ಟ್ ಮಾಡ್ತಿರಲ್ಲ, ದಟ್ ಈಸ್ ವೇರ್ ಯು ವಿಲ್ ಗೆಟ್ ಅ ಡೇ ಟು ಡೇ ಅಥವಾ ರಿಯಲ್ ಟೈಮ್ ಆಕ್ಟಿವಿಟೀಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್. ಈಗ ಆಸ್ ಅ ಲೈಕ್ ಡೆವಾಪ್ಸ್ ಇಂಜಿನಿಯರ್ ಆಗಿ, ಆಸ್ ಎ ಲೀಡ್ ಆಗಿ ನಾನು ಬಂದು ನಿಮಗೆ ಹೇ ಫಿಕ್ಸ್ ದಿ ಮಾನಿಟರಿಂಗ್ ಫಾರ್ ದಿಸ್ ಅಂತಂದರೆ, ಯು ಹ್ಯಾವ್ ಟು ಫಿಕ್ಸ್ ದಿ ಮಾನಿಟರಿಂಗ್. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಆಯಿತಾ, ಈಗ ನಾನು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿದೆ. ಆಯಿತಾ, ಈಗ ಸಪೋಸ್ ಇಟ್ ಮೈಟ್ ಬ್ರೇಕ್, ಐ ಡೋಂಟ್ ನೋ. ಆಯಿತಾ, ನಾನು ಬಿಕಾಸ್ ಐ ನೆವರ್ ಈವನ್ ಟೆಸ್ಟೆಡ್ ಇಟ್. ಆಯಿತಾ, ಸೊ ಲೆಟ್ಸ್ ಸಿ. ನೋಡಿ, ಇದು ಇನ್ನು ಒಂದು ನಿಮಿಷ, ಇದು ಅಪ್ಡೇಟ್ ಆಗಿದೆ ಅಲ್ವಾ ನೋಡೋಣ. kubectl get pods -n micro degree. ಓಕೆ, ಇನ್ನು ಕಂಟೈನರ್ ಕ್ರಿಯೇಷನ್ ಸ್ಟೇಟಲ್ಲಿದೆ. ಇಟ್ ಮೈ ಟೇಕ್ ಸಮ್ ಟೈಮ್, ಯಾಕೆಂದರೆ ಅಪ್ಲಿಕೇಶನ್ ತುಂಬ ದೊಡ್ಡದಿದೆ. ಸೊ ಹಾಗಾಗಿ ಇಟ್ ಮೈ ಟೇಕ್ ಸಮ್ ಟೈಮ್, ಬಟ್ ಇಟ್ಸ್ ಫೈನ್. ಆದರೆ ಸ್ಟಿಲ್ ನಮ್ಮ ಅಪ್ಲಿಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ಡೌನ್ ಆಗಿಲ್ಲ. ಆಯಿತಾ, ಹೀಗೆ ಸಪೋಸ್ ನಾನು ಈ ಅಪ್ಲಿಕೇಶನಿಂದ ಈ ಚೇಂಜಸ್ಸಿಂದ ಇಫ್ ಐ ಬ್ರೇಕ್ ಮೈ ಅಪ್ಲಿಕೇಶನ್ ಅಲ್ವಾ, ಸೊ ಇಲ್ಲಿ ಹೇಳ್ತಾ ಇದೆ ಕಂಟೈನರ್ ಕಾನ್ಫಿಗ್ ಎರರ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ನಾವು ಐ ನೀಡ್ ಟು ಫಿಗರ್ ಔಟ್ ವೈ ದಿಸ್ ಕಂಟೈನರ್ ಕಾನ್ಫಿಗ್ ಎರರ್ ಬರ್ತಾ ಇದೆ ಅಂತ. ಸೊ ಅವಾಗ kubectl
ಲೆಟ್ಸ್ ಎ ಡಿಸ್ಕ್ರೈಬ್ ನೀವು ಯಾವತ್ತು ಇಶ್ಯೂಸ್ಗಳನ್ನ ನೋಡ್ತೀರಾ, ಯಾವತ್ತು ನೀವು ಪ್ರಾಬ್ಲಮ್ಸ್ಗಳನ್ನ ನೋಡ್ತೀರಾ, ಅವಾಗಲೇ ಡೆವಾಪ್ಸ್ ಇಂಜಿನಿಯರ್ ಆಗೋದು. ಯಾಕೆಂದರೆ ಡೆವಾಪ್ಸ್ ಇಂಜಿನಿಯರಿಂಗ್ ಅನ್ನೋದು ಇಟ್ಸ್ ನಾಟ್ ಅ ಟೂಲ್ ಬೇಸ್ಡ್ ಆರ್ ಇಟ್ಸ್ ನಾಟ್ ಎನ್ವಾರ್ಮೆಂಟ್ ಬೇಸ್ಡ್. ಕೆಲವೊಮ್ಮೆ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಎಷ್ಟು ಫೇಲ್ಯೂರ್ ಆಗಿರ್ತೀರಾ ಡೆವಾಪ್ಸ್ ಫೀಲ್ಡಲ್ಲಿ ಆ್ಯಂಡ್ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳು ನೋಡ್ತೀರಾ. ಸೊ ದಟ್ ಈಸ್ ವೇರ್ ಯು ಲರ್ನ್ ಅ ಡೆವಾಪ್ಸ್ ಇಂಜಿನಿಯರಿಂಗ್, ದಟ್ ಈಸ್ ವೇರ್ ಯು ಮಾಸ್ಟರ್ ಅ ಡೆವಾಪ್ಸ್. ಆಯಿತಾ? ಈಗ ಜಸ್ಟ್ ಫಾರ್ ಯುವರ್ ಇದಕ್ಕೆ, ಈಗ ಇದು ಫೇಲ್ ಆಗ್ತಾ ಇದೆ, ಯಾಕೆ ಫೇಲ್ ಆಗ್ತಾ ಇದೆ ಅಂತ ನೋಡಬೇಕು. ಆವಾಗ ಯು ಶುಡ್ ನೋ ದೀಸ್ ಕೈಂಡ್ ಆಫ್ ಕಮಾಂಡ್ಸ್. ಆವಾಗ ಇಲ್ಲಿ ಹೋಗಿ ನಾ ಹೇಳ್ತೀನಿ -n ಈ ಮೈಕ್ರೋ ಡಿಗ್ರಿ ನೇಮ್ ಸ್ಪೇಸ್ ಮೇಲಿದೆ, ಹೋಗಿ ಚೆಕ್ ಮಾಡು ಅಂತ ಹೇಳಿದ್ರೆ ಇದು ಹೇಳುತ್ತೆ ಬಿಕಾಸ್ ಸಮ್ ಸೀಕ್ರೆಟ್, ಈ ಸೀಕ್ರೆಟ್ಸ್ ಸಿಗ್ತಿಲ್ಲ ಅಂತ ಹೇಳ್ತದೆ. ನಾನು ಸೀಕ್ರೆಟ್ಸ್ಗಳನ್ನ ಅಪ್ಲೈ ಮಾಡಿಲ್ಲ ಇನ್ನು. ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಬ್ರೇಕ್ ಆದಾಗ ನಾವು ಫಿಕ್ಸ್ ಮಾಡಬೇಕು. ಇವಾಗ ಇಫ್ ಯು ಗೋ ಟು ದಟ್ ರೆಪಾಸಿಟ್ರಿ, ಐ ಇಂಟೆನ್ಷನಲಿ ಮಿಸ್ ದಟ್ ರೆಪಾಸಿಟ್ರಿ ಫಾರ್ ಯು. ಸೊ ರಿಫ್ರೆಶ್ ಮಾಡಿ, ಇಲ್ಲಿ ನೋಡಿ ಈ ಥರ ನಾವು ಕೋಡ್ ಬೇಸ್ ಮಾಡಿರ್ತೀವಿ. ಇಲ್ಲಿ ಇಟ್ಸ್ ಅ ಸಿಂಪಲ್ ಮೈಕ್ರೋ ಸರ್ವಿಸ್, ಡೇಟಾ ಬೇಸ್ ಇದೆ, ಡಿಪ್ಲಾಯ್ಮೆಂಟ್ ಇದೆ, ಪ್ರತಿಯೊಂದು ಕೂಡ ಇದೆ. ಇಲ್ಲಿ ನಾನು ಆ ಪರ್ಟಿಕ್ಯುಲರ್ ಸೀಕ್ರೆಟ್ ಫೈಲನ್ನು ನಾನು ಡಿಪ್ಲಾಯ್ ಮಾಡಿಲ್ಲ. ಸೊ ಅದನ್ನು ಫಿಕ್ಸ್ ಮಾಡಬೇಕು ನಾನು. ಸೊ ಹೇಗೆ ಫಿಕ್ಸ್ ಮಾಡ್ತೀನಿ ನೋಡಿ, ಇಲ್ಲೇನು ಹೇಳ್ತಾ ಇದೆ, ಸೀಕ್ರೆಟ್ ಕೀ ರೆಫರೆನ್ಸ್. ಈ ಕೀ ರೆಫರೆನ್ಸಲ್ಲಿ ಈ ಮೈಕ್ರೋ ಡಿಗ್ರಿ ಸೀಕ್ರೆಟ್ಸ್ ಅನ್ನೋದಿದೆಯಲ್ಲ, ಇದು ಮಿಸ್ ಆಗ್ತಾ ಇದೆ. ಇವಾಗ ನಾವು ಐ ನೀಡ್ ಟು ಫಿಗರ್ ಔಟ್ ವೈ ಮತ್ತೆ ಯಾಕೆ ಅಂತ ಈಗ ನಾನು ಫಿಕ್ಸ್ ಮಾಡಬೇಕು. ದಿಸ್ ಇಸ್ ವಾಟ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಡೆವಾಪ್ಸ್ ಇಂಜಿನಿಯರ್. ಓಕೆ, ನಾನೀಗ ಎಲ್ಲ ಮಾಡಿಬಿಟ್ಟಿದ್ದೀನಿ, ನಾನು ನಿಮಗೆ ತೋರಿಸಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ಅರ್ಥ, ಫಸ್ಟ್ ಥಿಂಗ್ ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ನಾವು ಇಲ್ಲಿ ತನಕ ಬರಬೇಕು. ಇಲ್ಲಿ ತನಕ ಬರಬೇಕು ಅಂದರೆ ವಿ ಶುಡ್ ಲರ್ನ್ ದೀಸ್ ಟೂಲ್ಸ್. ಆಯಿತಾ? ಯಾವ ಟೂಲ್ಸು, ಇದು ನಾನೀಗ ಆಗಲೇ ಹೇಳಿದ್ನಲ್ಲ, ಈ ಟೂಲ್ಸ್ಗಳನ್ನ ಕಲಿಬೇಕು. ಈ ಟೂಲ್ಸ್ಗಳನ್ನ ಕಲಿತು ಒಂದು ಕ್ಲೌಡಲ್ಲಿ ಮಾಸ್ಟರ್ ಆಗಬೇಕು. ಮಾಸ್ಟರ್ ಆದಮೇಲೆ ವೆದರ್ ಇಟ್ಸ್ AWS or Azure, ಇಟ್ಸ್ ಯುವರ್ ವಿಶ್. ಅದಾದಮೇಲೆ ದೆನ್ ಪ್ರಾಜೆಕ್ಟ್, ಈ ಥರ ನಾವು ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕು. ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ಮೇಲೆ ದೆನ್ ಯು ವಿಲ್ ಗೆಟ್ ಟು ನೋ ದೀಸ್ ಕೈಂಡ್ ಆಫ್ ಎರರ್ಸ್. ಓಕೆ, ಹೋಪ್ ನಿಮ್ಗೆ ಈಗ ಒಂದು ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ.